ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಅದಾದ ನಂತರದ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿಯೇ ಇದ್ದೀರಿ. ಅದರಲ್ಲೂ ಇದೀಗ ವಿರೋಧ ಪಕ್ಷ ಬಿಜೆಪಿ ನೇರವಾಗಿ ಅಖಾಡಕ್ಕೇನೆ ಎಂಟ್ರಿ ಕೊಟ್ಟಿದೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಫ್ಲಾಟ್ ಭಾಗ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿದೆ. ಯಲಹಂಕ ಶಾಸಕ ವಿಶ್ವನಾಥ್ ಹಾಗೆ ಮಾಳವಿಕಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಪೊಲೀಸರ ಸರ್ಪಗಾವಲೆ ನಿಯೋಜನೆಗೊಂಡಿದೆ. ಇಲ್ಲಿಂದ ದೂರಕ್ಕೆ ಕ್ಯಾಮ್ರಾ ಎಲ್ಲ ಹೊಡಿಯಾಗುತ್ತದೆ. ಏನೇ ಬಾ ಒಂದೇ ಕಡೆ ಅಡಿಗೆ ಮಾಡ್ತಾರ ಮಾಡಿ ಎನ್ಜಿಒಗಳು ಎನ್ಜಿಒ ಅಂತ ಕೇರಳದ ಎನ್ಜಿಒ ನಿಯಮ ಮೀರಿ ಮನೆ ಕೊಟ್ರೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಕೋಗಿಲು ಲೇಔಟ್ನಲ್ಲಿ ಶಾಸಕ ವಿಶ್ವನಾಥ್ ಎಚ್ಚರಿಕೆ ನೀಡಿದ್ದಾರೆ. ಜನವರಿ 5ರಂದು ಕೋಗಿಲು ಲೇಔಟ್ನಲ್ಲೇ ಹೋರಾಟವನ್ನ ಮಾಡೋದಾಗಿ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಫ್ರೀಡಂ ಪಾರ್ಕ್ ಬದಲು ಇಲ್ಲೇ ಹೋರಾಟ ಮಾಡ್ತೇವೆ ಅಂತ ವಿಶ್ವನಾಥ್ ಎಚ್ಚರಿಕೆ ನೀಡಿದ್ದಾರೆ. ಡಿವೈ ವಿಜಯೇಂದ್ರ ಅವರು 5 ಜನಗಳ ಒಂದು ತಂಡವನ್ನ ಸತ್ಯಶೋಧನಲ್ಲಿ ಏನು ವಾಸ್ತವ ಇದೆಯೋ ಅದೆಲ್ಲವನ್ನು ದಾಖಲೆಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ದಾಸರಳ್ಳಿ ಶಾಸಕರಂತ ಮುನ್ರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಹರೀಶ್ ಅವರು, ರಮೇಶ್ ಗೌಡರು, ನವೀನ್ ಅವರು ಮತ್ತು ನಮ್ಮ ಮೇಡಮ್ ಅವರ ಜೊತೆಯಲ್ಲಿ ಸೇರಿ 5 ಜನದ ಒಂದು ತಂಡವನ್ನ ಮತ್ತು ಭಾಸ್ಕರ್ ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ ಪೊಲೀಸ್ ಅಧಿಕಾರಿಗಳು. ಸೊ ನಾವು ಇದಕ್ಕೆ ಬರೋದಕ್ಕೆ ಮೊದಲೇನೆ ನಾವೊಂದು ಪೂರ್ವಭಾವಿ ಸಭೆಯನ್ನು ಕೂಡ ಕಚೇರಿಯಲ್ಲಿ ಮಾಡಿ ಏನೇನು ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿ ಒಂದಷ್ಟು ದಾಖಲೆಗಳನ್ನು ಈಗಾಗಲೇ ಸಂಗ್ರಹವನ್ನ ಮಾಡಿದ್ದೀವಿ. ಈ ಜಾಗವನ್ನ ಮೊದಲು 5 ಎಕರೆ ಜಾಗವನ್ನ 2014ರಲ್ಲಿ ಹಸ್ತಾಂತರ ಮಾಡ್ತಾರೆ. ಒಟ್ಟು 5 ಎಕರೆ ಒಂದು, 9 ಎಕರೆ 36 ಗುಂಟೆ ಒಂದು ಹಸ್ತಾಂತರವನ್ನು ಮಾಡ್ತಾರೆ. ಇದನ್ನ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಸ್ತಾಂತರ ಮಾಡಿ ಅದನ್ನು ಪೊಸಿಷನ್ ಕೊಡ್ತಾರೆ 2015ರಲ್ಲಿ. ಯಾವುದೇ ಜಾಗ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿದ್ದಾರೆ, ಸ್ಥಳದಲ್ಲೇ ಇದ್ದಾರೆ. ಸತಾರ್ ಕೂಡ ಸತಾರ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ, ಹೋರಾಟ ಪ್ರತಿಭಟನೆಯ ಎಚ್ಚರಿಕೆ ಕೂಡ ನೀಡ್ತಾ ಇದೆ. ಸೊ ಇದರಲ್ಲಿ ರಾಜಕೀಯ ಮೇಲಾಟಗಳು ಇನ್ನೂ ಬಾಕಿ ಉಳಿದಿದೆ ಅನ್ನೋ ಲಕ್ಷಣ ಅಂತೂ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸ್ಮಿತಾ, ಇವತ್ತು ಬಿಜೆಪಿಯ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲಿರುವಂತಹ ಜನರಲ್ಲಿ ಪ್ರಮುಖವಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು, ನೀವೆಷ್ಟು ವರ್ಷದಿಂದ ವಾಸವಾಗಿದ್ರೆ ಅಂತ ಪ್ರಶ್ನೆ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ 5-6 ವರ್ಷಗಳಿಂದ, ಕೆಲವೊಂದಿಷ್ಟು ಜನ 10 ವರ್ಷಗಳಿಂದ ವಾಸವಿದ್ದಾರೆ ಅಂತಾರೆ. ಹಾಗಾದ್ರೆ ಸಿ ಅಡಿಯಲ್ಲಿ ಅಧಿಕೃತವಾಗಿ ಮನೆಗಳನ್ನು ತಗೋಬಹುದಿತ್ತಲ್ಲ, ಯಾಕೆ ಈ ರೀತಿ ಮಾಡಿದ್ರು ಅನ್ನೋ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬಹುತೇಕ ಇಲ್ಲಿರುವಂತಹ ಜನರ ಬಳಿ ಉತ್ತರ ಇರಲಿಲ್ಲ. ವಿಶ್ವನಾಥ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇದೇ ಪ್ರಶ್ನೆ. ಸದ್ಯ ನಮ್ಮ ಜೊತೆ ಶಾಸಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಇವತ್ತು ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿದೆ, ಏನೇನು ಪ್ರಶ್ನೆ ಆಯ್ತು, ಅವ್ರೇನಂದ್ರು? ಈಗ ಇದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀವಿ. ಅಂದ್ರೆ ಇದು ಜಾಗ ಸರ್ಕಾರ ಯಾವಾಗ ಹಸ್ತಾಂತರ ಮಾಡಿತು, ಕೊಡುವಾಗ ಇದು ಕರೆಕ್ಟ್ ಆಗಿ ಪೊಸಿಷನ್ ಕ್ಲಿಯರ್ ಇತ್ತಾ, ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ವಿ. ಇಲ್ಲಿ ಎಷ್ಟು ಜನ ಮೊನ್ನೆ ಹೊಡೆದಾಗ ಮನೆಗಳಿತ್ತು, ಅವ್ರ ಆಧಾರ್ ಕಾರ್ಡು, ವೋಟರ್ ಐಡಿ ಕಾರ್ಡ್ ಇವೆಲ್ಲವನ್ನು ಸಂಗ್ರಹ ಮಾಡಿದ್ದೀವಿ. ಸೊ ಇದರಲ್ಲಿ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ 2-3 ರಿಪೋರ್ಟ್ ಕೊಟ್ಟವ್ರೆ. ಅಷ್ಟು ರಿಪೋರ್ಟ್ ಕೂಡ ನಾವು ಹತ್ರ ತರಿಸ್ಕೊಂಡಿದ್ದೀವಿ. ನಾವು ಅದರಲ್ಲಿ ಕೊನೆಗೆ ಅಂತಿಮವಾಗಿ ಅವರು ದಾಖಲೆಯನ್ನು ಕೊಡಕ್ ಆಗ್ತಾ ಇಲ್ಲ, ಇಲ್ಲಿ ಜಿನಿಯಾನಿಟಿ ಕೊಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ನನಗೆ ಮಾಹಿತಿ ಇರೋ ಪ್ರಕಾರ ಒಂದು 40 ಜನಕ್ಕೆ ಜಿನಿಯಾನಿಟಿ ಕೊಡಕ್ ನೋಡ್ತಾವ್ರೆ. ಬಟ್ ನಾನು ಅದನ್ನು ಹೇಳಿದ್ದೀನಿ, ನೀವಿಲ್ಲಿ ವಾಸದ ದೃಢೀಕರಣ ಪತ್ರ ಕೊಡಬೇಕಾದ್ರೆ ಇಲ್ಲಿ ಮನೆ ಇತ್ತು ಅವೆಲ್ಲವನ್ನ ಕೂಡಿ ನೀವು ಕೊಡಬೇಕು. ಕರೆಂಟ್ ಬಿಲ್ ಬೇಕು, ಕರೆಂಟ್ ಬಿಲ್ ಯಾರ್ದು ಇಲ್ಲ. ನೀನು ಅದಿಲ್ಲ ಅಂದ್ರೆ ನೀನು ವಾಸ ದೃಢೀಕರಣ ಪತ್ರ ಈ ಜಾಗದಲ್ಲಿ ಕೊಡಕ್ ಬರಲ್ಲ, ಕೊಟ್ಟ ಅಂದ್ರೆ ಸಸ್ಪೆಂಡ್ ಮಾಡ್ತೀವಿ. ಇದನ್ನ ಕೂಡ ಹೇಳಿದೀವಿ. ಸೊ ಇದನ್ನ ಮತ್ತು ಈಗ ಏನು ರಾಜೀವ್ ಗಾಂಧಿಯಿಂದ ಕೊಡ್ತೀವಿ, ಅವರಿಗೆ ಒಂಟಿ ಮನೆ ದುಡ್ಡು 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಅದು ದಾಖಲೆ ತರಿಸಿದ್ವಿ, ಕಾನೂನು ತಿಳ್ಕೊಂಡಿದೀವಿ. ಒಂಟಿ ಮನೆ ದುಡ್ಡು ಬಿಬಿಎಂಪಿ ಅವರಲ್ಲಿ ಕೊಡಕ್ಕಾಗೋದಿಲ್ಲ. ಈ ಫಲಾನುಭವಿಗಳಿಗೆ ಬಿಬಿಎಂಪಿ ಬಿಟ್ಟು ಹೊರಗಡೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮನೆ ಕೊಡಕ್ಕಾಗೋದಿಲ್ಲ. ಈವನ್ 94 ಸಿಸಿಯಲ್ಲೂ ಕೂಡ ಇವರು ಅರ್ಜಿ ಹಾಕೊಂಡಿಲ್ಲ, ಕೆಲವರು ಯಾರು ಕೂಡ ಮ್ಯಾಕ್ಸಿಮಮ್ ಹಾಕಿಲ್ಲ, ಹಕ್ಕುಪತ್ರ ಕೊಡಕ್ ಬರೋದಿಲ್ಲ. ಸೊ ಮತ್ತೆ 5 ವರ್ಷ ಬೆಂಗಳೂರಲ್ಲಿ ನಗರ ಜಿಲ್ಲೆಯಲ್ಲಿ ವಾಸ ಮಾಡಬೇಕು ಅಂತ ಇದೆ. ದೃಢೀಕರಣ ಪತ್ರ ಈ ಕಂದಾಯ ಅಧಿಕಾರಿಗಳ ಕಡೆ ಕೊಡಕ್ ಆಗಲ್ಲ. ಕೊಟ್ಟರು ಕೂಡ
ಅದು ಸುಳ್ಳು ಅನ್ನೋದನ್ನ ನಾವು ಸಾಬೀತು ಮಾಡಕ್ಕಾಗತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇಟ್ಕೊಂಡಿದ್ದೀವಿ ನಾವು. ನೀವು ಅವಾಗ ನಮ್ಮ ಅಂದ್ರೆ ಆಧಾರ್ ಕಾರ್ಡ್ ನ ಬ್ಯಾಗ್ ಇದೆ ಅಂತಿದ್ರೆ ನಿಮ್ಮ ಬ್ಯಾಗ್ ನಲ್ಲಿ ಏನೇನಿದೆ ಸರ್? ನಮ್ ಬ್ಯಾಗ್ ಅಲ್ಲಿ ಅವರೇ ಕೊಟ್ಟಿರೋದು. ಇಲ್ಲಿ ಏನ್ ಮಾಡವ್ರೆ ಪುಣ್ಯಾತ್ಮರು, ನೀವೆಲ್ಲ ಕೊಟ್ರೆ ನಿಮ್ಗೆ ಸೈಟ್ ಕೊಡ್ತೀವಿ ಅಂತ ಪಾಪ ಆಚೆಗೆ ತಗೊಂಡ್ ಕೊಟ್ಬಿಟ್ಟವ್ರೆ. ಆ ಬ್ಯಾಗ್ ಸೀದಾ ನನ್ನ ಹತ್ರನೇ ಬಂದೈತೆ. ಈಗ ಆಧಾರ್ ಕಾರ್ಡ್ದು ಮತ್ತೆ ವೋಟರ್ ಐಡಿ ಕಾರ್ಡ್ದು, ಈಗ ಆಧಾರ್ ಕಾರ್ಡ್ ಮಾಡ್ಕೊಡ್ಬೇಕಾದ್ರೆ ಕೆಲವು ನಿಯಮ ಐತೆ. ಹೆಂಗ್ ಆಧಾರ್ ಕಾರ್ಡ್ ಈ ಜಾಗದಲ್ಲಿ ಮಾಡ್ಕೊಟ್ಟಿದ್ದೀರಿ ಅನ್ನೋದಕ್ಕೂ ಕೂಡ ಈಗ ಲೆಟರ್ ಬರೀತಾ ಇದೀವಿ. ಬಟ್ ಅಧಿಕಾರಿಗಳು ಹೇಳಿದ್ರು ಅದು ನಾವು ಸೀಕ್ರೆಟ್ ಮೇಂಟೈನ್ ಮಾಡಬೇಕಾಗ್ತದೆ. ಆದ್ರೂ ಕೂಡ ಅದೇನೋ ತಪ್ಪಿತಪ್ಪಿತ್ತು ಅಂದ್ರೆ ಯಾರು ಕೊಡಬೇಕು ಅದನ್ನ ಮಾಹಿತಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳವ್ರೆ. ಎಪಿಕ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಮಾಡ್ಬೇಕಾದ್ರೆ ನೀನ್ 7 ಇಲ್ಲೈತೋ ಕ್ಯಾನ್ಸಲೇಷನ್ ಮಾಡಬೇಕು ಕೊಟ್ಟವನ. ಇಲ್ಲಿ ಹೆಂಗ್ ನೀನು ವೋಟರ್ ಐಡಿ ಕಾರ್ಡ್ಗಳನ್ನ ಮಾಡ್ಕೊಡೋದಕ್ಕೆ ಏನೇನು ದಾಖಲೆ ತಗೊಂಡಿದ್ದೀರಿ, ಮಾಡಕ್ ಬರೋದೇ ಇಲ್ಲ. ಅವು ಕೂಡ ನಮ್ಮ ಹತ್ರ ಐತೆ, ಅವ್ರು ಕೊಟ್ಟಿರೋದಲ್ಲ ಐತೆ, ಫೋಟೋಗಳು ಸಮೇತ ಐತೆ. ಮತ್ತೆ ಅವ್ರು ಇಲ್ಲಿ 15 ವರ್ಷ 20 ವರ್ಷ ಅಂತ ಹೇಳಿ ಮಾಡಿದಾಗ ಉಪಗ್ರಹ ಚಿತ್ರಣ ಐತೆ ಅಲ್ಲಿ. ಕರೆಕ್ಟ್ ಆಗಿ ನೀನು ಒಂದ್ ಸಣ್ಣ ಕಲ್ಲಿದ್ರು ಕೂಡ ತೋರಿಸ್ತದೆ. ಇವತ್ತು ಸುಳ್ಳು ಹೇಳ್ತಾವ್ರೆ ಅನ್ನತಕ್ಕಂಥದ್ದು. ಅಲ್ಲಿ ದೇವರು ಅಂತ ಹೇಳ್ತಾ ಇಲ್ವ, ಉಪಗ್ರಹನೇ ದೇವರು. ಅದು ಕರೆಕ್ಟ್ ಆಗಿ ಹೇಳ್ತಾ ಐತಿ. ಇಲ್ಲಿ ಯಾವ್ದು ಮನೆ ಇಲ್ಲ, 2 ವರ್ಷಕ್ಕೆ ಮಾತ್ರ ಕೂಡ ಇಲ್ಲ ಅಂತಕ್ಕಂಥದ್ದು, ಮನೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಐತೆ. ಅದು ಸರ್ಕಾರ ಕೊಟ್ರೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಸರ್ಕಾರ ಕೊಟ್ರೆ ಈಗ ಹೋರಾಟ ಈಗಾಗಲೇ ಬಿಸಿ ಮುಟ್ಟಿಸಿದೀವಿ. ಸೊ ಇನ್ನೇನಿತ್ತು ಅಂತಂದ್ರೆ ಕೂಡ ಅವ್ರು ಏನೋ ಹಂಗೂ ನಿಯಮ ಮೀರಿ ಕೊಡ್ತು ಅಂತಂದ್ರೆ, ಒಂದು ಗವರ್ನರ್ಗೆ ಕೊಡ್ತಕ್ಕಂಥದ್ದು, ಎರಡನೇದು ನ್ಯಾಯಾಲಯಕ್ಕೆ. ನಾವು ಖಂಡಿತ ಕೂಡ ನ್ಯಾಯಾಲಯದಲ್ಲಂತೂ ನ್ಯಾಯ ಸಿಗ್ತದೆ. ಯಾಕಂದ್ರೆ ಇದೇನ ಕೊಟ್ರಿ ಅಂದ್ರೆ ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತದಲ್ಲ. ಕೋಗಲ್ ಲೇಔಟ್ ಅಲ್ಲಿ ಇಲ್ಲಿ ಮಾಡಕ್ ಬರಲ್ಲ. ಯಾಕಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಪಕ್ಕದಲ್ಲಿ ಬಿಬಿಎಂಪಿ ಬಿಟ್ಟ ತಕ್ಷಣ ಗ್ರಾಮ ಪಂಚಾಯತಿ ಬರ್ತದೆ, ಅಲ್ಲಿ ಮಾಡ್ತೀವಿ ಹೋರಾಟ ಮಾಡಿ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಕಾಶ್ಮೀರಿಗಳು ಕೂಡ ಇದ್ರು. ಈಗ ಇವರಂತರ ಬಲ್ಲಿ ಮಾತ್ರ ಇರೋದು ಬೆಂಗಾಲಿ ಕಾಶ್ಮೀರಿಗಳಿದ್ರು ಸರ್. ಕಾಶ್ಮೀರದವರು ಕೂಡ ಇದ್ರು. ಅಲ್ಲ, ಕಾಶ್ಮೀರ ಆದ್ರೆ ನಮ್ ದೇಶದವ್ರೆ, ಬಾಂಗ್ಲಾದಿಂದ ಬಂದಿರ್ತಕ್ಕಂಥವ್ರು ಅವ್ರೆ. ಕೆಲವರು ಫಕೀರ್ ಅಂತವ್ರೆ. ಫಕೀರ್ ಅಂತಂದ್ರೆ ಕೆಲವರು ಆಂಧ್ರದಲ್ಲವ್ರೆ ಮತ್ತು ಇಲ್ಲಿ ಮರ್ಗಮಲ್ಲ ಅಂತ ಇರ್ತಾರೆ. ಸ್ವಲ್ಪ ವೇಷಗಳು ಹಂಗೆ ಇರ್ತಕ್ಕಂಥದ್ದು, ಕಾಶ್ಮೀರ ಕಾಣಿಸ್ತಾರೆ ಅವರು. ಬಟ್ ಈಗ ನಾವೆಲ್ಲ ತನಿಖೆ ಮಾಡಿದ್ಮೇಲೆ ಅವ್ರು ಯಾರು ಏನು ಅಂತಕ್ಕಂಥ ಪೂರ್ಣವಾದಂತ ಮಾಹಿತಿಯನ್ನು ತಗೊಂತೀವಿ. ಅಂತದ್ದು ಅಲ್ಲಿ ದೇವರು ಅಂತ ಹೇಳ್ತಾ ಇಲ್ವ, ಉಪಗ್ರಹನೇ ದೇವರು. ಅದು ಕರೆಕ್ಟ್ ಆಗಿ ಹೇಳ್ತಾ ಐತಿ. ಇಲ್ಲಿ ಯಾವ್ದು ಮನೆ ಇಲ್ಲ, 2 ವರ್ಷಕ್ಕೆ ಮಾತ್ರ ಕೂಡ ಇಲ್ಲ ಅಂತಕ್ಕಂಥದ್ದು, ಮನೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಐತೆ. ಅದು ಸರ್ಕಾರ ಕೊಟ್ರೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಸರ್ಕಾರ ಕೊಟ್ರೆ ಈಗ ಹೋರಾಟ ಈಗಾಗಲೇ ಬಿಸಿ ಮುಟ್ಟಿಸಿದೀವಿ. ಸೊ ಇನ್ನೇನಿತ್ತು ಅಂತಂದ್ರೆ ಕೂಡ ಅವ್ರು ಏನೋ ಹಂಗೂ ನಿಯಮ ಮೀರಿ ಕೊಡ್ತು ಅಂತಂದ್ರೆ, ಒಂದು ಗವರ್ನರ್ಗೆ ಕೊಡ್ತಕ್ಕಂಥದ್ದು, ಎರಡನೇದು ನ್ಯಾಯಾಲಯಕ್ಕೆ. ನಾವು ಖಂಡಿತ ಕೂಡ ನ್ಯಾಯಾಲಯದಲ್ಲಂತೂ ನ್ಯಾಯ ಸಿಗ್ತದೆ. ಯಾಕಂದ್ರೆ ಇದೇನ ಕೊಟ್ರಿ ಅಂದ್ರೆ ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತದಲ್ಲ. ಕೋಗಲ್ ಲೇಔಟ್ ಅಲ್ಲಿ ಇಲ್ಲಿ ಮಾಡಕ್ ಬರಲ್ಲ. ಯಾಕಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಪಕ್ಕದಲ್ಲಿ ಬಿಬಿಎಂಪಿ ಬಿಟ್ಟ ತಕ್ಷಣ ಗ್ರಾಮ ಪಂಚಾಯತಿ ಬರ್ತದೆ, ಅಲ್ಲಿ ಮಾಡ್ತೀವಿ ಹೋರಾಟ ಮಾಡಿ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಕಾಶ್ಮೀರಿಗಳು ಕೂಡ ಇದ್ರು. ಈಗ ಇವರಂತರ ಬಲ್ಲಿ ಮಾತ್ರ ಇರೋದು ಬೆಂಗಾಲಿ ಕಾಶ್ಮೀರಿಗಳಿದ್ರು ಸರ್. ಕಾಶ್ಮೀರದವರು ಕೂಡ ಇದ್ರು. ಅಲ್ಲ, ಕಾಶ್ಮೀರ ಆದ್ರೆ ನಮ್ ದೇಶದವ್ರೆ, ಬಾಂಗ್ಲಾದಿಂದ ಬಂದಿರ್ತಕ್ಕಂಥವ್ರು ಅವ್ರೆ. ಕೆಲವರು ಫಕೀರ್ ಅಂತವ್ರೆ. ಫಕೀರ್ ಅಂತಂದ್ರೆ ಕೆಲವರು ಆಂಧ್ರದಲ್ಲವ್ರೆ ಮತ್ತು ಇಲ್ಲಿ ಮರ್ಗಮಲ್ಲ ಅಂತ ಇರ್ತಾರೆ. ಸ್ವಲ್ಪ ವೇಷಗಳು ಹಂಗೆ ಇರ್ತಕ್ಕಂಥದ್ದು, ಕಾಶ್ಮೀರ ಕಾಣಿಸ್ತಾರೆ ಅವರು. ಬಟ್ ಈಗ ನಾವೆಲ್ಲ ತನಿಖೆ ಮಾಡಿದ್ಮೇಲೆ ಅವ್ರು ಯಾರು ಏನು ಅಂತಕ್ಕಂಥ ಪೂರ್ಣವಾದಂತ ಮಾಹಿತಿಯನ್ನು ತಗೊಂತೀವಿ.